ನೀವು ಆನ್ಲೈನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ ಅಥವಾ ಸೈಬರ್ ಫ್ರಾಡ್ ಆಗಿದೆಯಾ ಅಥವಾ ಸೈಬರ್ ಕ್ರೈಮ್ ಆಗಿದೆಯಾ, ನಿಮಗೆ ದುಡ್ಡು ಕಳ್ಕೊಂಡಿದ್ರೆ ಆ ದುಡ್ಡು ನಿಮಗೆ ಸಿಗುತ್ತಾ ಸಿಗಲ್ವಾ ಅದ್ರ ವಿಚಾರದ ಬಗ್ಗೆ ನಿಮಗೆ ಹೇಳ್ತೀನಿ. ನಾನು ಯಾರು ಅದನ್ನ ಬಗ್ಗೆ ನಿಮ್ಗೆ ಹೇಳೋದು ಅಂದರೆ ಸಿಂಪಲ್ ಇಸ್ ನಾನು ಕಳ್ಕೊಂಡಿದ್ದೀನಿ. ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಫುಲ್ಲ ಇದೆ ಆಯಿತಾ. ಸೊ ಆ್ಯಂಡ್ ಐ ವಿಲ್ ಆಲ್ಸೋ ಗಿವ್ ಯು ದಟ್ ಇನ್ಫಾರ್ಮೇಷನ್. ಸೊ ಅದಕ್ಕಿಂತ ಮುಂಚೆ ಲೆಟ್ ಮಿ ಟೆಲ್ ಯು ವೇರ್ ಐ ಆಮ್. ನಾನು ತಂಜೋನ ಅಂತ, ಐ ಮೀನ್ ಆನ್ ಅ ಬೀಚ್ ಇನ್ ಇಂಡೋನೇಷ್ಯಾ, ಲಾಂಬಾಕ್ ಅಂತ. ಇಟ್ಸ್ ರೈಟ್ ನೆಕ್ಸ್ಟ್ ಟು ಬಾಲಿ. ಇಲ್ಲಿಗೆ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಲಕಿಲಿ ಇಫ್ ಮೈ ವೀಸಾ ಕೀಪ್ಸ್ ಗೆಟಿಂಗ್ ಎಕ್ಸ್ಟೆಂಡೆಡ್ 6 months ಇದೇ ಜಾಗದಲ್ಲಿ ಇರೋ ಅಂಥ ಪ್ಲಾನ್ ಇದೆ ನನಗೆ ಆಯಿತಾ. ಐ ವಾಂಟ್ ಹ್ಯಾವ್ ಪೀಸ್ ಆಫ್ ಮೈಂಡ್. ಆ ಪೀಸ್ ಅನ್ನೋದೇ ಇರಲಿಲ್ಲ ನನಗೆ ವೆನ್ ಐ ವಾಸ್ ಇನ್ ಇಂಡಿಯಾ ಸಚ್. ಸೊ ಆ ಒಂದು ಕಾರಣಕ್ಕೋಸ್ಕರ ಐ ಹ್ಯಾವ್ ಮೂವ್ ಟು ಇಂಡೋನೇಷ್ಯಾ. ಓಕೆ, ಇವಾಗ ನಾವು ವಿಲ್ ಕಮ್ ಡೌನ್ ಟು ಸೈಬರ್ ಫ್ರಾಡ್ ಆಗಿಲ್ಲ ಅಂದರೆ ವಾಟ್ ಟು ಡೂ, ಅದ್ರ ಬಗ್ಗೆ ನೋಡೋಣ, ಅದ್ರ ಬಗ್ಗೆ ಮಾತಾಡಬೇಕಾ ಬೇಡ ಅಂತ. ಬಟ್ ಕಳ್ಕೊಂಡ ಮೇಲೆ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇವಾಗ ನಿಮಗೆ ವಿಧವಾನವಾಗಿ ಕಳ್ಕೊಳ್ಬೋದು. ನೀವು ಯಾವ ಸ್ಟೈಲ್ ಬೇಕಾದ್ರೂ ನೀವು ಕಳ್ಕೊಳ್ಬೋದು. ಆ ಸ್ಟೈಲ್ಗೆ ಹೋಗೋದು ಬೇಡ. ನಿಮ್ಗೆ ಯಾವಾಗಲೂ ಫಸ್ಟ್ ಕೇಳೋದೇನು ಗೊತ್ತಾ, ಹೆಂಗೆ ಕಳ್ಕೊಂಡೆ ಅಂತೆಲ್ಲ ಕೇಳ್ತಾರೆ. ಯಾರೋ ನಿಮ್ಮ ಬ್ಯಾಂಕ್ ಅವರು ಇಲ್ಲ ಪೊಲೀಸವರು ಹಂಗೆ ಅಂದೆಲ್ಲ ಕೇಳ್ತಾರೆ. ಓಕೆ, ನಂದು ಏನಾಯಿತು ಅಂದರೆ October 3 ನಾನು ಹೋಗ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ನಾನು ಪೆಟ್ರೋಲ್ ಹಾಕ್ಸ್ಕೊಂಡೆ. ಅಲ್ಲಿಂದ ನಾನು ಏನು ಮಾಡಿದೆ, ಹೋಗ್ಬಿಟ್ಟು ಸಿಗರೇಟ್ ತೊಗೊಳ್ಬೇಕಾಯ್ತು, ಸಿಗರೇಟ್ಗೆ ದುಡ್ಡು ಕೊಟ್ಟೆ. ದೆನ್ ಐ ವಾಂಟ್ ಟು ಬೈ ಬಿಯರ್. ಅಲ್ಲಿ ಹೋಗ್ಬಿಟ್ಟು ನಾನು ಬಿಯರ್ಗೆ ಐ ವಾಂಟ್ ಟು ಸ್ಕ್ಯಾನ್ ಅಂದರೆ ನಂದು ನೀನು ಡೈಲಿ ಲಿಮಿಟ್ 1 ಲಕ್ಷ ಯೂಸ್ ಮಾಡಿಬಿಟ್ಟಿದ್ಯಾ ಅಂತ ಬಂತು. ಅರೆ 1 ಲಕ್ಷ ಹೆಂಗಪ್ಪ ಹೋಯ್ತು, ಎಲ್ಲಪ್ಪ ಉಜ್ಜಿಬಿಟ್ಟೆ ನಾನು ಅಂತ ನಾನು ನೋಡಿದ್ರೆ ನನ್ನ ಗೂಗಲ್ ಪೇಯಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಬಟ್ SMS ಅಲ್ಲೆಲ್ಲ ಟಕ್ ಅಂತ 30 secondsಲ್ಲಿ 6 ಟ್ರಾನ್ಸಾಕ್ಷನ್ ಆಗಿಬಿಟ್ಟಿದೆ. 6 ಟ್ರಾನ್ಸಾಕ್ಷನ್ 89,000, ದೆನ್ 5,000, 3,000, 2,000 ಆ ಥರ ಎಲ್ಲ ಸೇರಿಸಿ 98,501 rupees ಡಮಾರ್ ಆಗಿದ್ದು. ಇಮ್ಮಿಡಿಯೇಟಾಗಿ ಏನು ಮಾಡಿದೆ ನಾನು, ಬಿಕಾಸ್ ಆವಾಗಲೇ ಜಸ್ಟ್ ಪ್ರೀವಿಯಸ್ ವೀಕು ನಾನು ಏನು ಮಾಡಿದೆ, FD ಬ್ರೇಕ್ ಮಾಡಿದ್ದೆ. FD ಬ್ರೇಕ್ ಮಾಡಿ ಕ್ಲೋಸ್ ಟು ಅಬೌಟ್ ಸ್ವಲ್ಪ 7 digitsಲ್ಲಿ ನಂಬರ್ ಇತ್ತು, ದುಡ್ಡಿತ್ತು ಆಯಿತಾ. ಪ್ರೈಮರಿ ಅಕೌಂಟಲ್ಲೇ ಕೂತ್ಕೊಂಡಿತ್ತು. ಬಿಕಾಸ್ ಐ ವಾಂಟ್ ಟು ಇನ್ವೆಸ್ಟ್ ಸಮ್ವೇರ್ ಆಯಿತಾ. ಸೊ ಅದಕ್ಕೆ ಇವಾಗ ಇಮ್ಮಿಡಿಯೇಟಾಗಿ ನಾನು ಏನು ಮಾಡಿದೆ, ಅದನ್ನೂ ವರ್ಕೊಂಡು ಬಿಡ್ತಾರೆ ಇವರು ಅಂದ್ಬಿಟ್ಟು. ಐ ಕಾಲ್ ದ ಬ್ಯಾಂಕ್ಗೆ ಕಾಲ್ ಮಾಡಿಬಿಟ್ಟು ನನ್ನ ಅಕೌಂಟ್ನ ಫ್ರೀಸ್ ಮಾಡಿ, ಏನು ಟ್ರಾನ್ಸಾಕ್ಷನ್ ಆಗದಿದ್ದಂಗೆ ನೋಡ್ಕೊಳ್ಳಿ ಆಯಿತಾ. ಬಿಕಾಸ್ ಐ ಆಮ್ ಟೆಲಿಂಗ್ ಯು ದಿಸ್ ಇಸ್ ವಾಟ್ ಹ್ಯಾಪನ್, ಐ ಹ್ಯಾವ್ ಟು ಫಿಗರ್ ಇಟ್ ಔಟ್ ಅಂತ ಹೇಳಿದೆ. ಸೊ ನನಗೆ ಪರ್ಸನಲಾಗಿ ಒಬ್ಬರು ಮ್ಯಾನೇಜರ್ ಗೊತ್ತು. ಸೊ ಆಗ ಒಂದು ಕಾರಣಕ್ಕಾಗಿ, ಅದು ಫೆಡ್ರಲ್ ಬ್ಯಾಂಕಲ್ಲಿ ಆಯಿತಾ. ಸೊ ಅವ್ರು ಇಮಿಡಿಯೇಟಾಗಿ ಲಾಕ್ ಮಾಡಿಬಿಟ್ರು ಆಯಿತಾ, ಏನು ಟ್ರಾನ್ಸಾಕ್ಷನ್ ಆಗದೆ ಇರೋಂಗೆ. ಓಕೆ, ಐ ಟೋಲ್ಡ್ ದೆಮ್ ದ್ಯಾಟ್ ಇನ್ನೊಂದು FD ಇದೆಲ್ಲ ಅದನ್ನು ಟ್ರೈ ಆ್ಯಂಡ್ ಸೇಫ್ ಗಾರ್ಡ್ ಇಟ್ ಅಂತ ಐ ಟೋಲ್ಡ್ ದೆಮ್ ಅಬೌಟ್. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಕೇಳಿದೆ ಇವ್ರಿಗೆ, ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ, ಇದು ಫಸ್ಟ್ ಟೈಮ್ ವಿಚ್ ವಾಸ್ ಹ್ಯಾಪ್ನಿಂಗ್ ಟು ಮೀ. ಸೊ ಅದಕ್ಕೆ ಅವ್ರು ಹೇಳಿದ್ರು, ಯು ಹ್ಯಾವ್ ಟು ಕಾಲ್ ದ ಕಸ್ಟಮರ್ ಕೇರ್. ಯಾಕಂದರೆ ನೀನು UPI ID ನೀನು ಬ್ಲಾಕ್ ಮಾಡಬೇಕು, NEFT ಬ್ಲಾಕ್ ಮಾಡಬೇಕು, ಆಮೇಲೆ ಏನೇನೋ ಟ್ರಾನ್ಸಾಕ್ಷನ್ಗಳಿದೆ, ಏನೋ ಡಿಫ್ರೆಂಟ್ ವಿಧವಾಗಿ ನೀವು ದುಡ್ಡನ್ನ ಕಳಿಸ್ಬೋದಲ್ಲ, ಅದನ್ನೆಲ್ಲ ನೀವು ಬ್ಲಾಕ್ ಮಾಡಬೇಕಾಗುತ್ತೆ. ಅದಕ್ಕೆ ಯು ಹ್ಯಾವ್ ಟು ಕಾಲ್ ದ ಕಸ್ಟಮರ್ ಕೇರ್ ಅಂತ ಹೇಳೋದು. ಆಯ್ತಪ್ಪ ಅಂದ್ಬಿಟ್ಟು ಅದಕ್ಕೆ ಫೋನ್ ಮಾಡಿದೆ. ಅದೇ ಆಸ್ಕ್ ಮಿ ಲಾಟ್ ಆಫ್ ಕ್ವೆಶನ್ಸ್, ಅದಕ್ಕೆಲ್ಲ ಕೊಟ್ಟೆ. ಸೊ ಎಲ್ಲ ಬ್ಲಾಕ್ ಆಗೋಯ್ತು. ಇವಾಗ ಏನು ಮಾಡಬೇಕಂತ ಅವ್ರನ್ನ ಕೇಳಿದೆ ನನ್ನ ಕಸ್ಟಮರ್ ಕೇರ್. ಅವ್ರು ಹೇಳಿದ್ರು ದಟ್ ಯು ಹ್ಯಾವ್ ಟು ಕಾಲ್ 1930 1930 ಅಲ್ಲಿವರೆಗೆ ನಾವು 1930 ಅಂತ ಇದೆ ಅಂತಲೇ ಗೊತ್ತಿಲ್ಲ. ಹೊಡ್ತಾ ಬೀಳೋ ತನಕ ಯಾರು ಏನು ಸೀರಿಯಸ್ ಆಗಿ ತಗೊಳ್ಳಲ್ಲ, ಕರೆಕ್ಟಾ. ಸೊ ನನಗೆ 1930 ನಾನು ಹೋಗಬೇಕು ಮಾಡಬೇಕಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ಏನು ಮಾಡಿದೆ, ನಾನು 1930 ಫೋನ್ ಮಾಡಿದಾಗ ಹಂಗಾಯ್ತು ಅಂತೆಲ್ಲ ಟಕ ಅಂತ ಹೇಳಿದೆ. ಆ್ಯಂಡ್ ಹೇಳಿದ ತಕ್ಷಣವೇ ಆಯಿತಾ, ಐ ಹ್ಯಾವ್ ನಾಟ್ ಗಿವನ್ ಅಕೌಂಟ್ ನಂಬರ್ ಏನು ಕೊಟ್ಟಿಲ್ಲ ನಾನು. ಆಲ್ರೆಡಿ ಈ ಟ್ರಾನ್ಸಾಕ್ಷನ್ಸ್ ಅಂತ ಕೇಳಿದ್ರು ಆಯಿತಾ. ಇದು ನನ್ನ ಯಾವುದು ಆ ಸಿಗರೇಟ್ದು ಪೆಟ್ರೋಲ್ ಇಲ್ಲ, ಅದಿಲ್ಲ, ಇದು ಮಾತ್ರ ಅಂತ ಹೇಳಿದೆ. ಅಥವಾ ಅಷ್ಟು ಬೇಗ ಹೆಂಗೆ ಟ್ರ್ಯಾಕ್ ಮಾಡಿಬಿಟ್ಟವರು ನನಗೆ ಗೊತ್ತಿಲ್ಲ. ಅದು ಯಾರು 1930 ಆಯಿತಾ, ಇನ್ನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ದೆನ್ ದೇ ಆಸ್ಕ್ ಮೀ ಇದು ಕೊಡು, ಸ್ಕ್ರೀನ್ಶಾಟ್ ಆಫ್ ಯುವರ್ ಟ್ರಾನ್ಸಾಕ್ಷನ್ಸ್ ಅನ್ನೋ ಆಲ್ ದಿ ಸ್ಟಫ್, ಅದನ್ನು ಕಳಿಸು ನೀನು ಅಂತ ಹೇಳಿದ್ರು. ಅದನ್ನು ಕಳಿಸ್ಬಿಟ್ಟೆ. ಸೊ ಇವಾಗ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ವಿಲ್ ಟೇಕ್ ಆ್ಯಕ್ಷನ್ ಅಂತ ಹೇಳಿದ್ರು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಮೇಡಮ್ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಯು ಹ್ಯಾವ್ ಟು ಗೋ ಟು ದ ಪೊಲೀಸ್ ಸ್ಟೇಷನ್, ಅಲ್ಲೋಗಿ ಕಂಪ್ಲೇಂಟ್ ಇಮಿಡಿಯೇಟ್ ಕೊಡಿ ಅಂತ. ಸೊ ಪುಣ್ಯಕ್ಕೆ ಆವಾಗ ನಾನು ಮೈಸೂರಲ್ಲಿದ್ದೆ ಆಯಿತಾ. ಸೊ ಹತ್ತಿರದಲ್ಲೇ ಇದೆಲ್ಲ ಆಗಿ ಅರ್ಧ ಗಂಟೆಯಲ್ಲಿ ಎಲ್ಲ ಪ್ರೋಸೆಸ್ ಮಾಡಿಸ್ತಿದ್ದೆ. ಅರ್ಧ ಗಂಟೆನೂ ಆಗಿಲ್ಲ. ಯು ಅಂಡರ್ಸ್ಟ್ಯಾಂಡ್. ಹೇಳ್ತಾರೆ ನಿಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೇಳಿಬಿಡಿ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಾಯಿತು. ನಾನು ಅರ್ಧ ಗಂಟೆಯಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀನಿ, ಅದ್ರ ಕಾಪಿ ತೊಗೊಂಡೋಗಿ ನಾನು ಬ್ಯಾಂಕ್ ಅವ್ರಿಗೆ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇವಾಗ ನಾನು ಯಾರಿಗೆ ಫಾಲೋ ಅಪ್ ಮಾಡಬೇಕು ಗೊತ್ತಿಲ್ಲ, ಯಾಕಂದರೆ ದಿಸ್ ಇಸ್ ಅ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇವಾಗ ನಾನು ಬ್ಯಾಂಕ್ ಅವರಿಂದ ಓಡಬೇಕಾ, ಇಲ್ಲ ನಾನು 1930 ಇಂದ ಓಡಬೇಕಾ, ಇಲ್ಲ ಪೊಲೀಸ್ ಅವ್ರ ಹತ್ರ. ನಾನು 1930 ಫೋನ್ ಮಾಡ್ತಿದ್ರೆ, ಇಲ್ಲಿ ನೀವೇನು ಫೋನ್ ಮಾಡಿದ್ರು ಯೂಸ್ ಇಲ್ಲ ನಿಮಗೆ, ಯು ಹ್ಯಾವ್ ಟು ಗೋ ಟು ದ ಪೊಲೀಸ್ ಸ್ಟೇಷನ್. ಈ ಪೊಲೀಸ್ ಸ್ಟೇಷನ್ ನನ್ನ ಮಕ್ಕಳು ಏನಕ್ಕೆ ಇವ್ರು ಏನಕ್ಕೆ ಕೆಲಸ ಮಾಡ್ತಾರೆ ಅಂತ ನನಗೆ ಐಡಿಯಾ ಬರ್ತಾ ಇಲ್ಲ ಆಯಿತಾ. ಐ ಆಮ್ ನಾಟ್ ಗೆಟಿಂಗ್ ದ ಐಡಿಯಾ ಸಚ್ ವೈ ವಿಲ್ ಪೊಲೀಸ್ ವಾಂಟ್ ಟು ಡೂ. ಅವ್ರಿಗೇನಪ್ಪ ಕಿತ್ಕೊಂಡು ಹೋಗುವಂಥದ್ದು, ಅವ್ರಿಗೇನು ಅಷ್ಟೊಂದು ಕುತೂಹಲ ದಟ್ ದೇ ವಾಂಟ್ ಟು ರನ್ ಅರೌಂಡ್ ಆ್ಯಂಡ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಆಯಿತಾ. ಸೊ ಅಂತ ನಾನು ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಏನು ಮಾಡಿದೆ ನಾನು, ಇವರೆಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ನವರೆಲ್ಲ ದೇ ನಾಟ್ ಎಜುಕೇಟೆಡ್, ಇನ್ಫಾರ್ಮೇಷನ್ ಇಲ್ಲ ಅವ್ರಿಗೆ. ಸೊ ಅದಕ್ಕೆ ಐ ಡಿಸೈಡ್ ಲೆಟ್ ಮಿ ಗೋ ಟು ದ ಸೈಬರ್ ಕ್ರೈಮ್ ಹೆಡ್ ಆಫೀಸ್ಗೆ ಅಂತ.
ಇಲ್ಲಿ ಮೈಸೂರಲ್ಲಿ. ಅದಕ್ಕೆ ಸೆನ್ ಅಂತಾರೆ, CEN ಅಂತ. ಆಲ್ ಓವರ್ ಇಂಡಿಯಾ ಅದೇನೋ ಅಂತ ನನಗೆ ಗೊತ್ತಿಲ್ಲ, ಬಟ್ ಮೈಸೂರಲ್ಲಿ CEN ಅಂತ ಹೇಳ್ತಾರೆ. ಸೊ ಅಲ್ಲೋಗಿ ನಾನು ಹಿಂಗೆ ಹೇಳಿದೆ. ಆವಾಗ ಅವ್ರೇನು ಮಾಡಿದ್ರು, ಚೆಕ್ ಮಾಡಿಬಿಟ್ಟು ಎಲ್ಲ ಹೇಳಿದೆ, ಏನು ಸರ್ ಇವಾಗ ಮಾಡೋದು ಅಂತ. ಅಲ್ಲಿ ನನಗೆ ಇನ್ನೊಂದು ಲೋವರ್ ಲೆವೆಲ್ ಕಾನ್ಸ್ಟೇಬಲ್ಲು, ಡಾಟಾ ಎಂಟ್ರಿ ಆಪ್ರೇಟ್ರು ಏನು ಹೇಳಿದ್ರು ಗೊತ್ತಾ, ಸಿಕ್ಕಲ್ಲ, ಹೋಗ್ಬಿಟ್ರಿ, ಸುಮ್ಮನೆ ಯಾಕ್ರಿ ಟೈಮ್ ವೇಸ್ಟ್ ಮಾಡ್ಕೊತೀರಾ. ಐ ವಾಸ್ ಲೈಕ್ ಶಾಕ್. ಆಯಿತಾ, ಹೌ ದಿಸ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಪೀಪಲ್ ಆರ್ ಸೇಯಿಂಗ್ ಲೈಕ್ ದಿಸ್, ಹೌ ಕೆನ್ ಇಟ್ ಬಿ, ಇಟ್ ಇಸ್ ಸೋ ಸಿಂಪಲ್. ಬಿಕಾಸ್ ಇವಾಗ ನನಗೆ ಆನ್ಲೈನ್ ಆಗಿರೋದು, ಎಲ್ಲಿಂದ ಎಲ್ಲಿಗೆ ಹೋಗಿದೆ ವಿನೋ, ಕಳ್ತನ ಆಗಿಲ್ಲ, ಅದು ಫಿಸಿಕಲಿ ಯಾರು ಕದ್ದಿಲ್ಲ. ಆಯಿತಾ, ಯು ಕ್ಯಾನ್ ಟ್ರ್ಯಾಕ್ ಇಟ್ ಥ್ರೂ ಅಕೌಂಟ್ ಎಷ್ಟು ಅಕೌಂಟ್ ಇದ್ದರೂ ಯು ಕ್ಯಾನ್ ಟ್ರ್ಯಾಕ್ ಇಟ್ ಡೌನ್ ಅಲ್ಲ. ವೈ ದೇ ಸೇಯಿಂಗ್ ದಟ್ ಐ ವೋಂಟ್ ಗೆಟ್ ಇಟ್ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ಹಂಗೆ ಹೇಳಿದಾಗ ಅಟ್ಲೀಸ್ಟ್ ಇನ್ನು ಹೇಳಿದೆ ಒಂದು ಕ್ಲೋಜರ್ಗೆ, ಆಯಿತಾ, ಒಂದು ಸತ್ತೋದ ಮೇಲೆ ಡೆತ್ ಸರ್ಟಿಫಿಕೇಟ್ ಕೇಳ್ತೀವಲ್ಲ, ಆ ಥರ ನನಗೆ ಕ್ಲೋಸರ್ ಕೊಟ್ಬಿಡಿ, ದಟ್ ಇನ್ನು ಸಿಗೋಲ್ಲ ನನ್ನ ಕೈಲಿ ದುಡ್ಡು ಅಂತ ಹೇಳಿಬಿಟ್ರೆ ನೀವು, ನಾನು ಪಾಡ್ನ ಹೋಗ್ಬಿಡ್ತೀನಿ, ದೆನ್ ಐ ವಿಲ್ ಗೋ ಆನ್ ವಿತ್ ಮೈ ಲೈಫ್. ಯಾಕಂದರೆ ಇದ್ರದ್ದು ಹಿಂದಿನ ಅಲಿಬೇಕಾ ನಾನು, ಬೇಡವಾ ಅಂತ ನನ್ನ ಅದಕ್ಕೆ ಕೇಳಿದ್ರೆ ಕೊಡೋಕ್ಕಾಗಲ್ಲ. ಆವಾಗ ಅವ್ರಿಗೆ ಗೊತ್ತಾಯಿತು ದಟ್ ನಾನು ಇರ್ತಾ ಇರೋದು ಔಟ್ಸ್ಕರ್ಟ್ಸ್ ಆಫ್ ಮೈಸೂರಲ್ಲಿ. ಸೊ ಆವಾಗ ಹೇಳಿದ್ರು, ಯು ಹ್ಯಾವ್ ಟು ಗೋ ಟು ಒನ್ ಮೋರ್ ಸೆನ್ ಆಫೀಸ್ಗೆ, ಅಲ್ಲಿ ಕೇಳ್ಕೊಳ್ಳಿ ನೀವು ಅಂತ ಹೇಳಿದ್ರು. ಹತ್ತೇರಿಕೆ ಆಯಿತಾ, ಅಲ್ಲೋದ್ರೆ ಆಯಿತಾ. ಆದಾಗ ನನಗೆ October 3, ಲೆಟ್ ಮಿ ಟೆಲ್ ಯು, ಆವಾಗ ಹಾಸನಲ್ಲಿ ದೇರ್ ವಾಸ್ ಅ ಫೆಸ್ಟಿವಲ್ ವಿಚ್ ವಾಸ್ ಹ್ಯಾಪ್ನಿಂಗ್. ಆವಾಗ ಸಿದ್ದರಾಮಯ್ಯ ಇನ್ನು ಚೀಫ್ ಮಿನಿಸ್ಟ್ರು ಬರ್ತಾ ಇದ್ದಾರೆ ಅಂದ್ಬಿಟ್ಟು, ದೇ ಆರ್ ನಾಟ್ ವಿಲ್ಲಿಂಗ್ ಟು ಟೇಕ್ ದ ಕಂಪ್ಲೇಂಟ್ ತೊಗೊಳಕ್ಕೆ ರೆಡಿ ಇಲ್ಲ. ಏನು ಹೇಳಿದ್ರು 25th ಮೇಲೆ ಬರ್ರಿ, ಆಯಿತಾ, ಯಾಕಂದರೆ ನಾವು ಎಲ್ಲ ವಿ ಹ್ಯಾವ್ ಟು ಗೋ ಫಾರ್ ಹಿಸ್ ಪ್ರೊಟೆಕ್ಷನ್, ಅವ್ರಿಗೆ ಪ್ರೊಟೆಕ್ಷನ್ಗೆ ಹೋಗ್ಬೇಕು ನಾವು, ಆಯಿತಾ, ಡ್ಯೂಟಿ ಇದೆ ನಿಮ್ದು. ಏನಿದ್ರು ಬದನೇಕಾಯಿ 5ನೇ ತಾರೀಕು ಮೇಲೆ ಬನ್ನಿ ಅಂತಾರೆ. ಎಲ್ಲಿ? ಸೆನ್ ಆಫೀಸಲ್ಲಿ, ನಜರ್ಬಾದ್, ಆಯಿತಾ. ಹಂಗೆ ಹೇಳಿದ್ರು. ನನಗೆ ಬೇಜಾರಾಗಿ ಏನು ಮಾಡಿದೆ, ದೆನ್ ಐ ಥಾಟ್ ಐ ವಿಲ್ ಗೋ ಟು ದಿ SP ಆಫೀಸ್. ಅಂದರೆ ನಾನು ಹೋಗಿದ್ದ ದಿವಸ ಅವತ್ತು 9th ಹೋಗಿದ್ದೆ. ಹೋದಾಗ ಅವತ್ತು ಯಾರೂ ಇರಲಿಲ್ಲ, ಎಲ್ಲರೂ ಡ್ಯೂಟಿಗೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಹಾಸನಲ್ಲಿದ್ದಾರೆ, ಮೈಸೂರಲ್ಲಿ ಇಲ್ಲ, ಹಾಸನಲ್ಲಿದ್ದಾರೆ ಎಲ್ಲ. ಸೊ ಏನಪ್ಪ ಕತೆ ಇದು ಅಂತ ನೋಡಿದ್ರೆ, ಆವಾಗ ನನಗೆ IDGP ಅವರ ಇವ್ರು ಸಿಕ್ಕಿದ್ರು, ಏನೋ PA ಸಿಕ್ಕಿದ್ರು. ಸ್ಟೋರಿ ಕೇಳಿಬಿಟ್ಟು ಹಿಂಗೆಲ್ಲ ಆಯಿತು ಅಂತ ಹೇಳಿದಾಗ, ಅವರು ಎಲ್ಲಿ ಇವರೆಲ್ಲ ಹೇಳಿದ್ರಲ್ಲ ಹಿಂಗೆ ಸಿಗಲ್ಲ ಅಂತ, ಅವ್ರಿಗೆಲ್ಲ ಚೆನ್ನಾಗಿ ಜಾಲಾಡಿಸ್ಬಿಟ್ರು. ಆಯಿತಾ, ಇವ್ರನ್ನೆಲ್ಲ ಡಿಸ್ಮಿಸ್ ಮಾಡಿಬಿಡ್ಬೇಕು ಅಂತ ಹೇಳಿದ್ರು. ಅವ್ರು ತೋರಿಸಿ ಜೋಶ್ಗೆ, ಏನು ಹಿಂಗಿರ್ತಾರ ಪೊಲೀಸವರು ಅಂತ ಐ ವಾಸ್ ಥಿಂಕಿಂಗ್ ಅಬೌಟ್. ಐ ವಾಸ್ ವೆರಿ ಎಕ್ಸೈಟೆಡ್. ಓಕೆ ಆಯ್ತಪ್ಪ ವಿಷಯ. ಸೊ ಇವಾಗೇನೋ ಅವ್ರು ಹೇಳಿದ್ರು, ನಾಳೆ ಬನ್ನಿ ನೀವು SP ಇರ್ತಾರೆ, ಅವ್ರಿಗೆ ಕಂಪ್ಲೇಂಟ್ ಕೊಡಿ, ಹಿ ವಿಲ್ ಬಿ ದ ಇನ್ಚಾರ್ಜ್ ಫಾರ್ ಇಟ್. ಅವ್ರೇನೋ ಮಾಡಲಿಲ್ಲ ಅಂದರೆ ದೆನ್ ಯು ಕಮ್ ಟು ಮೀ ಅಂತ ಹೇಳಿದ್ರು. ದೆನ್ ಐ ವಿಲ್ ಪುಟ್ ಯು ಅಂಟು IDGP. ಆಯಿತಾ, ಆಯ್ತಪ್ಪ ಅಂದ್ಬಿಟ್ಟು ಏನು ಮಾಡಿದೆ, ನೆಕ್ಸ್ಟ್ ದಿವಸ ನಾನು ಹೋದೆ, ಎಲ್ಲಿಗೆ SP ಆಫೀಸ್ಗೆ ಹೋದೆ. ಆವಾಗ ನಾನು ಅಲ್ಲೆಲ್ಲ ಬರ್ಕೊಡ್ಬೇಕು, ಆಯಿತಾ, ದಟ್ ಹಿಂಗೆ ಅಂತ. ಅಲ್ಲಿ ನೋಡಿದ್ರೆ ಏನು ಪವರ್ ಆ ಮನುಷ್ಯನಿಗೆ, ಎಲ್ಲರೂ ಹಿಂಗೆ ಸಲಾ ಮಾಡಿದ್ರು, ಎಸ್ ಆರ್ ಆಯಿತಾ. ಏನು ದೊಡ್ಡ ಎಲ್ಲ ಕಿತ್ಕೊಂಡ್ಬಿಟ್ಟು ಎಲ್ಲ ಸಾಲ್ವ್ ಮಾಡಿಬಿಡ್ತಾರೆ ಇನ್ನು 10 ನಿಮಿಷದಲ್ಲಿ, ಆಯಿತಾ. ಆ ಥರ ಏನು ಫುಲ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ದೇ. ಆಮೇಲೆ ನನಗೆ 3 years ಆದಮೇಲೆ ಐ ಗಾಟ್ ಆನ್ ಆಪರ್ಚುನಿಟಿ ಟು ಮೀಟ್ ಹಿಮ್. ಐ ವಾಂಟ್ ಟು ಮೀಟ್ ಹಿಮ್ ಬಿಕಾಸ್ ಲೋವರ್ ಲೆವೆಲಿಂದ ನನಗೆ ಕಾನ್ಸಲ್ಟೇಷನ್ ಏನೋ ಸರ್ವಿಸ್ ಸಿಗ್ತಾಯಿಲ್ಲ, ಏನೋ ಸೊಲ್ಯೂಷನ್ ಸಿಗ್ತಾಯಿಲ್ಲ. ಸೊ ಆ ಒಂದು ಕಾರಣಕ್ಕೆ ಐ ವಾಸ್ ಆ್ಯಕ್ಚುಲಿ ಟ್ರೈಂಗ್ ಟು ಮೀಟ್ ದ SPS. ಅಲ್ಲಿ ಒಳಗೆ ಎಂಟ್ರಾಗ್ತದೆ ಹಿಂಗೆ ಹೇಳಿದಾಗ, ಸಿಕ್ಕಲ್ಲ ಹೋಗ್ಬಿಡಪ್ಪ ನೀನು. ಯಾರು ಹೇಳ್ತಾ ಇರೋದು ಗೊತ್ತಾ, ಅಡಿಷ್ನಲ್ SP ನಾಗೇಶ್ ಹೇಳ್ತಾ ಇದ್ದೀನಿ, ಹೆಸರು ಜ್ಞಾಪಕ ಇಟ್ಕೊಳ್ಳಿ. ನಾನು 10th of October ಹೋಗಿರೋದು. ಅಕ್ಟೋಬರಾ ಇದು, ನವಂಬರ್ಲಾ, ಅಕ್ಟೋಬರ್, 10th of October ಹೋಗಿರೋದು, ಆಯಿತಾ. ಅವ್ರದ್ದು ಕೂತ್ಕೊಂಡಿದ್ದೀನಿ ಅವ್ರ ಆಫೀಸಲ್ಲಿ, ಫುಟೇಜ್ ಎಲ್ಲ ಅಲ್ಲೇ ಇದೆ, ನನ್ನ ಹತ್ರನೂ ಫುಟೇಜ್ ಇದೆ. ಐ ಡೋಂಟ್ ವಾಂಟ್ ಟು ಶೋ ಇಟ್, ಯಾಕಂದರೆ ಈ ಪೊಲೀಸ್ ನನ್ನ ಮಕ್ಕಳನ್ನೆಲ್ಲ ನಂಬೋಕ್ಕಾಗಲ್ಲ, ಆಯಿತಾ. ಎಲ್ಲಿ ಏನು ಫ್ರೇಮ್ ಆಗಿಬಿಡ್ತಾರೆ ಇವ್ರದ್ದು. ಇದು ಒಂದೇ ಟೈಮಲ್ಲ, ಎರಡನೇ ಟೈಮ್ ಆಗಿರೋದು ನನಗೆ. 2015 ಒಂದ್ಸಲಿ ಆಗಿತ್ತು, ಅಲ್ಲಿ 7 ಲಕ್ಷ ಟಕ್ಕಂತ ಹೊಡೆದಾಕ್ಬಿಟ್ರು ನಮ್ಮದು, ಆಯಿತಾ. ಸೊ ಅದನ್ನು ಏನೂ ಮಾಡಿಲ್ಲ. ಸೊ ಇವ್ರ ಸವಾಸನ ಬೇಡ ಅಂತ, ಬಿಕಾಸ್ ಐ ನೋ ಇವ್ರದ್ದು ಲೆವೆಲ್ ಏನಂತ ಐ ನೋ ಅಬೌಟ್ ಇಟ್, ಆಯಿತಾ, ಈ ಪೊಲೀಸ್ ಅವ್ರದ್ದು. ಸೊ ADGP ಎಲ್ಲ ಅಡಿಷ್ನಲ್ SP ನಾಗೇಶ್ ಅವರು ಹೇಳ್ತಾರೆ, ಸಿಕ್ಕಲ್ಲ ಹೋಗ್ಬಿಡಪ್ಪ ನೀವು. ಯಾಕೆ ಸರ್ ಅಂತ ಕೇಳಿದ್ರೆ, ಅವ್ರು ನನ್ನ ಸ್ಟೋರಿನೇ ಕೇಳಿಲ್ಲ, ಅವ್ರ ಅಕೌಂಟಿಂದೆಲ್ಲ ಜಂಪ್ ಮಾಡಿಬಿಟ್ಟಿರ್ತಾರೆ. ಸೊ ಅವ್ರನ್ನ ಹುಡ್ಕೋಕ್ಕಾಗಲ್ಲ. ಹುಡ್ಕೋದ್ರೂ ಏನಾಗಿರುತ್ತೆ, ಅಲ್ಲಿ ಲೋಕಲ್ ಪೀಪಲ್ ಅವರು ಏನು ಮಾಡ್ತಾರಂದರೆ, ಬಾಡಿಗೆಗೆ ತೊಗೊಳ್ತಾರಂತ ಅಕೌಂಟ್ಸ್ನ. ಬಾಡಿಗೆಗೆ ಅಕೌಂಟ್ಸ್ ತೊಗೊಂಡ್ಬಿಟ್ಟು ಏನು ಮಾಡ್ತಾರಂತೆ ಈ ಫ್ರಾಡ್ಗಳವರು, ಅವ್ರು ಏನು ಮಾಡ್ತಾರಂತೆ, ನಮಗೆ ಬಾಡಿಗೆಗೆ ಅಕೌಂಟ್ ಕೊಟ್ಬಿಟ್ಟು ಇವರು ಏನು ಮಾಡ್ತಾರೆ, ಎಲ್ಲ ಫ್ರಾಡ್ ಮಾಡಿಬಿಟ್ಟು ಅವ್ರ ಅಕೌಂಟಲ್ಲಿ ಹಾಕೋದು ದುಡ್ಡು ಇವ್ರು ಕಿತ್ಕೊಳ್ಳೋದು, ಆಮೇಲೆ 1% ಕೊಟ್ಬಿಡೋದು. ಸೊ ಪೊಲೀಸ್ ಅವ್ರು ಕೇಳಿದ್ರೆ, ನಮಗೆ ಗೊತ್ತಿಲ್ಲ ಸರ್, ಇದೆಲ್ಲ ನಮ್ಗೆ ಏನಾಯಿತು ಅಂತ ಗೊತ್ತಿಲ್ಲ ನನಗೆ, ನಾವೆಲ್ಲ ಏನೋ ಹಳ್ಳಿಯವರು ಅಂತ ಹಿಂಗೆ ಹೇಳ್ತಾರೆ ಅಂತ ಇವರೇ ಹೇಳ್ಬಿಟ್ರು. ಅಂದರೆ ಏನು ಐಡಿಯಾ ಇವರೇ ಕೊಡ್ತಾ ಇರೋದು ಏನು ಗೊತ್ತಾ, ನೀವುಗಳೆಲ್ಲ ಅಕೌಂಟ್ಸ್ ಇದ್ದರೆ ಬಾಡಿಗೆಗೂ ಕೊಡ್ಬೋದು. ಹೇಳ್ತಾ ಇದ್ದೀನಿ, ಅಡಿಷನಲ್ SP ಯಾರು ನಾಗೇಶೇ ಹೇಳಿದ್ದು, ಅದೇ ಹಿಂಗೆ ಮಾಡ್ತಾರಂತ. ಸೊ ನಾವು ಯಾರು ಹಿಡ್ಕೊಂಡು ಬರೋಣ, ಸಿಗಲ್ಲ ರೀ, ಬಿಟ್ಬಿಡ್ರಿ.
ನಂದು ಒಬ್ಬಂದೇನಾ ಕೇಸು ಅಂತ ಕೇಳಿ ಹಿಂಗೇನಾ ಅಂತ ಕೇಳಿದ್ರೆ ಬೇರೆಯವ್ರದ್ದೆಲ್ಲ ಹಿಂಗೆ ಅಂದರೆ ಎಲ್ಲರದ್ದು ಇದೇ ಕೇಸು ಆಯಿತಾ. ಬಟ್ ಅಲಿತಾರೆ. ಓ ಇವ್ರದ್ದು ಬೇಳೆಕಾಳೆಲ್ಲ ಗೊತ್ತಾಗೋಯ್ತು ನನಗೆ, ಈ ಪೊಲೀಸ್ ಅವ್ರದ್ದೆಲ್ಲ ಏನು ಬೇಳೆಕಾಳು ಇದು ಸಿಕ್ಕಲ್ಲ, ಯಾಕಂದರೆ ಇವ್ರು ಹೋಗಲ್ಲ ಅವರಿಂದ. ನಾನು ಅಷ್ಟರಲ್ಲಿ ನಾನು ಇನ್ಫಾರ್ಮೇಷನ್ ತೆಗೆದುಬಿಟ್ಟಿದ್ದೆ, ಎಲ್ಲಿಂದ ಎಲ್ಲಿಗೆ ಅಕೌಂಟ್ ಜಂಪ್ ಆಗಿತ್ತು, ಯಾವ ATM ಅಲ್ಲಿ ನನ್ನ ಮಕ್ಕಳು ಹೋಗ್ಬಿಟ್ಟು ವಿಡ್ರಾ ಮಾಡಿದ್ದಾರೆ, ಇದು ಅಸ್ಸಾಮಲ್ಲಾಗಿದೆ. ಆವಾಗೇನು ಹೇಳ್ತಾರೆ ಗೊತ್ತಾ, ಅಸ್ಸಾಂ ನೀನೇ ಹೋಗ್ತೀಯಾ ಅಂತ ಕೇಳ್ತಾರೆ. ಈ ಥರ ಸಿಚುವೇಶನ್ ಇದ್ದರೆ ನೀನು ಹೋಗ್ತೀಯಾ ಅಂತ ಕೇಳ್ತಾರೆ. ಅವ್ರ ಕೆಲಸ ನಾನು ಮಾಡಬೇಕಂತಪ್ಪ ಆಯಿತಾ. ದಿಸ್ ಇಸ್ ವಾಟ್ ದಿ ಸೇಯಿಂಗ್ ದಟ್ ಐ ಶುಡ್ ಡೂ ದೇರ್ ಜಾಬ್ ಅಂತೆ ಆಯಿತಾ. ದೊಡ್ಡ ಕೇಸ್ ಆದರೆ ಏನೋ ನೋಡ್ಬೋದು ಅಂತ. ಆ 1 ಕೋಟಿದು ಏನಾಯಿತು ಅಂತ ಕೇಳಿದ್ರೆ ಅದಕ್ಕೂ ಹೋಗಲ್ಲ ನಾವು ಅಂತಾರಪ್ಪ. ದೇ ವಾಂಟ್ ಗೋ ಇವ್ರು ಹೋದರೆ ಅವ್ರು ಸಿಗ್ತಾರೆ ಆಯಿತಾ. ಅವ್ನು ATM ಅಲ್ಲಿ ವಿಡ್ರಾ ಮಾಡಿರೋದು ಆ ಫೋಟೋ ಸಿಕ್ಕಲ್ವಾ, ನನಗೆ ಗೊತ್ತು ಯಾವ ATM ಅಲ್ಲಿ ತಗೊಂಡು ಅಸ್ಸಾಮಲ್ಲಿ ಮಾಡೋಣ ಸ್ವಾಮಿ. ಸೊ ನೀವೇನಾದರೂ ಅಂದ್ಕೊಂಡಿದ್ರೆ ದಟ್ ಯು ವಿಲ್ ಗೆಟ್ ಬ್ಯಾಕ್ ಯರ್ ಮನಿ, ಆಗಿದ್ದು ನನಗೆ ಯು ವೋಂಟ್ ಗೆಟ್ ನಿಮ್ಗೆ ಬೈ ಚಾನ್ಸ್ ಆ ಅಕೌಂಟ್ ಎಲ್ಲೇ ಬೇರೆ ಬ್ಯಾಂಕಲ್ಲಿ ಹೋಗಿ ಕೂತ್ಕೊಂಡಿದ್ರು ಆಮೇಲೆ ತಿಳಿದು ಬಂತು ಆಯಿತಾ. ಅವ್ರ ಅಕೌಂಟ್ನ ಫ್ರೀಸ್ ಮಾಡಿದ್ರು, ಸಿಗುತ್ತೆ ಅಂದ್ಕೊಂಡಿದ್ದೀರಾ, ಸಿಕ್ಕಲ್ಲ. ಅಲ್ಲಿ ವೈ ಆ ದುಡ್ಡನ್ನ ನಿಮ್ಮ ಕೈಗೆ ಬರ್ಸ್ಕೊಳ್ಬೇಕಂದ್ರೆ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಗೋ ಥ್ರೂ ಕೋರ್ಟಿಂದ ರಿಲೀಸ್ ಮಾಡಿಸ್ಕೊಳ್ಬೇಕು ನೀವು. ಅದಕ್ಕೆ ನೀವು ಲಾಯರ್ ಇಡಬೇಕು. ಲಾಯರ್ ನನ್ನ ಮಕ್ಕಳು ಗೊತ್ತಲ್ಲ ನಿಮಗೆ, ನನ್ನ ಮಕ್ಕಳು ಅಲ್ಲೇ ದುಡ್ಡು ಹೊಡಿತಾರೆ. ಅವ್ರು ಜಾಸ್ತಿ ದಿವಸ ನಿಮ್ಮನ್ನ ಎಳ್ದು ಬೋಳಿಸ್ಬಿಡ್ತಾರೆ ನಿಮಗೆ ಆಯಿತಾ. ಅದು ಮಾಡಬೇಕು. ನಾವು ನಿಮ್ಗೆ ಒಬ್ರಿಗೆ ಮಾಡಿದ್ದಾರೆ ಅಂತ ಏನು ಗ್ಯಾರಂಟಿ? ಆ ಫ್ರಾಡ್ ನನ್ನ ಮಗ ಇನ್ನೊಂದು 10 ಜನಕ್ಕೆ ಮಾಡಿದರೆ ನಿಮ್ಮ ಟರ್ನು ಆ 10 ಜನದ ಕೇಸ್ ಮುಗಿದ ಮೇಲೆ ನಿಮಗೆ ಬರೋ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟೆ, ಈ ನನ್ನ ಮಕ್ಕಳ ಹತ್ರ ಹೊಡೆದಾಡೋದು ಬೇಡ. ಇವ್ರ ಲೆವೆಲ್ಗೆ ನಾವು ಇಳಿಯೋಕ್ಕಾಗಲ್ಲ. ನಾನು ಸತ್ಯ ಹೇಳ್ತಾಯಿದ್ದೀನಿ, ಇವ್ರ ಲೆವೆಲ್ಗೆ ನಾನು ಇಳಿಯೋಕ್ಕಾಗಲ್ಲ. ಸೊ ಅದಕ್ಕೆ ನನಗೆ ಈ ಟ್ರಾಮಾಯಿಂದ ಆಚೆ ಬರೋದಕ್ಕೆ ನನಗೆ ಟೈಮ್ ಆಯಿತು. ಫೈನಲಿ ಐ ಡಿಸೈಡೆಡ್ ದಿಸ್ ಇಸ್ ನಾಟ್ ವಾಟ್ ಐ ವಾಂಟೆಡ್. ಅದಾದಮೇಲೆ ಆಯಿತಾ, ಯು ವಿಲ್ ನಾಟ್ ಬಿಲೀವ್ ಹೌ ಐ ಸ್ಟಾರ್ಟ್ ಗೆಟಿಂಗ್ SMS ಮಿಸ್ಡ್ ಕಾಲ್ಸ್ ಆ್ಯಂಡ್ ಆಲ್ ದಿಸ್ ಸ್ಟಫ್. ಐ ವಿಲ್ ಟೆಲ್ ಯು ಒನ್ ಥಿಂಗ್, ಇಷ್ಟುವರೆಗೆ ನನಗೆ ಫ್ರಾಡ್ ಆಗಿರಲಿಲ್ಲ ಫಾರ್ ಸಿಂಪಲ್ ರೀಸನ್. ಐ ವಿಲ್ ಟೆಲ್ ಯು ವೈ ಇಟ್ ವುಡ್ ಹ್ಯಾವ್ ಹ್ಯಾಪನ್. ನಾನು ಏನು ಮಾಡಿದೆ, FDನ ಬ್ರೇಕ್ ಮಾಡಿ ಐ ವಾಂಟೆಡ್ ಟು ಪುಟ್ ಇನ್ ಟು ಬಾಂಡ್ಸಲ್ಲಿ ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿದೆ. ಐ ಹ್ಯಾವ್ ಅ ಸ್ಟ್ರಾಂಗ್ ಫೀಲಿಂಗ್ ಇದೆ, ನಮ್ಮ ಬ್ಯಾಂಕರ್ಸ್ ಅವರೇ ಇನ್ಫಾರ್ಮೇಷನ್ ಲೀಕ್ ಮಾಡಿಬಿಟ್ಟಾರೆ. ಒಂದು ಸೆಕೆಂಡ್, ಹೌ ಡಿ ದಿಸ್ ಹ್ಯಾಕರ್ಸ್ ನನ್ನ ಗಾಡಿ ನಂಬರ್ ಗೊತ್ತು, ನನ್ನ ಫುಲ್ ಹೆಸರು ಅವ್ರಿಗೆ ಹೆಂಗೆ ಗೊತ್ತು. ಮೀನ್ಸ್ ಈ ಟ್ರಾಫಿಕ್ ಇದೆಲ್ಲ ನಮ್ಮ ಎಂಟ್ರೀಸ್ ಎಲ್ಲ ಈಸ್ ಆಲ್ರೆಡಿ ಲೀಕ್ಡ್ ಔಟ್ ಆಯಿತಾ. ಹೌ ಡು ದೆ ನೋ? ನಾನು ಯಾರಿಗೂ ಕೊಡಲ್ಲ. ಇಫ್ ಮೈ ಪೀಪಲ್ ನಂಗೆ ಗೊತ್ತಿರೋರಿಗೆ ಅವ್ರನ್ನೆಲ್ಲ ಕೇಳಿದ್ರೆ ನೀವು, ನಾನು ಆಲ್ವೇಸ್ ಅಮೌಂಟ್ ಡು ನಾಟ್ ಡಿಸ್ಟರ್ಬ್ ಮೋಡ್ ಅಂದರೆ ಏನು ಗೊತ್ತಾ, ಯಾರು ಫೋನ್ ಮಾಡೋಕ್ಕಾಗಲ್ಲ. ಫೋನ್ ಮಾಡಿದ್ರೆ ಮಿಸ್ಡ್ ಕಾಲ್ ಯಾವಾಗ ಕಾಣುತ್ತೆ, ಇಷ್ಟ ಬಂದರೆ ಫೋನ್ ಮಾಡ್ತೀನಿ, ಇಲ್ಲ ಬಿಟ್ಬಿಡ್ತೀನಿ ಆಯಿತಾ. ಆಮೇಲೆ ಕೈ ಲೈಕ್ ದಿಸ್ ಫಾರ್ ದ ಲಾಸ್ಟ್ 10 years ಆಯಿತಾ. ಸೊ ನನಗೇನು ಆಗಿರಲಿಲ್ಲ. ಇವು ಹೆಂಗಾಯಿತು, ಹೌ ಡಿಡ್ ದೆ ಪಾಸ್ ಮಿ ಇನ್ಫಾರ್ಮೇಷನ್, ಐ ಡೋಂಟ್ ನೋ. ಸೊ ರಾದರ್ ದೆನ್ ಥಿಂಕಿಂಗ್ ಆ್ಯಂಡ್ ಡೂಯಿಂಗ್ ಎನಿಥಿಂಗ್ ಅಬೌಟ್ ಇಟ್, ಸೊ ಇಟ್ಸ್ ಬೆಟರ್ ಟು ಫರ್ಗೆಟ್ ಅಬೌಟ್ ಇಟ್. ಕಳ್ಕೊಂಡ್ಬಿಟ್ರೆ ಅದ್ರ ಹೋಪ್ ಮೇಲೆ ಮಾತ್ರ ಬದುಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ದ ಪೀಪಲ್ ಗೌರ್ಮೆಂಟ್ ಇಸ್ ವೆರಿ ಗುಡ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯುವರ್ ಕರ್ನಾಟಕ ಗೌರ್ಮೆಂಟ್, ಸೆಂಟ್ರಲ್ ಕೂತ್ಕೊಂಡಿದ್ದಾರಲ್ಲ, ದೇ ವೆರಿ ವೆರಿ ಗುಡ್ ಎಸ್ ಸಚ್. ಬಟ್ ಅವ್ರಿಗೆ ಈ ಮೆಸೇಜ್ ಹೋಗಲ್ಲ ಆಯಿತಾ. ಯು ಶುಡ್ ಆಸ್ಕ್ ಕ್ವೆಶ್ಚನ್ ಆಯಿತಾ. ನಾನು ಇವ್ರ ಹತ್ರ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಲೆಟ್ ಮಿ ಟೆಲ್ ಯು, ಆಲ್ ದಿಸ್ ಪೊಲೀಸ್ ಆಲ್ ದಿಸ್ ಪೀಪಲ್ ಬ್ಯಾಂಕರ್ಸ್ಗೆಲ್ಲ ದೇ ನಾಟ್ ಇವನ್ ಬಾದರ್ಡ್, ದೇ ನಾಟ್ ಬಾದರ್ಡ್. ಐ ಟೆಲ್ ಯು ಆಯಿತಾ. ಎಷ್ಟು ಕನ್ವರ್ಟ್ ಮಾಡಿದ್ದೀರಾ, ಎಷ್ಟು ಅಚೀವ್ ಮಾಡಿದ್ದೀರಾ, ಎಷ್ಟು ಪರ್ಸೆಂಟೇಜು ರಿಕವರ್ ಮಾಡಿದ್ದೀರಾ, ಆಸ್ಕ್ ಟು ಡಿಕ್ಲೇರ್ ಇಟ್, ಲೆಟ್ ಅಸ್ ನೋ. ಅಲ್ಟಿಲಿ ಇಟ್ ವೋಂಟ್ ಬಿ ಈವನ್ 0.001%. ದಟ್ ಮೀನ್ಸ್ ನಾನು ಅವ್ರಿಗೆ ಕೇಳಿದೆ, ನೋಡಿ ಸರ್, ಇವಾಗ ನಂದು ಆ ಟೈಮಲ್ಲಿ ಹೋಗಿದ್ದು 98,501, ಆಮೇಲೆ ಹೋಯ್ತು, ಮತ್ತೆ ಹೋಗಲೇ ಇಲ್ಲ ನಾನು ಪೊಲೀಸ್ ಹತ್ರ, ಯಾಕಂದ್ರೆ ಯೂಸ್ಲೆಸ್. ಹೋಗಿ ಇನ್ನೂ ಏನು ಹೇಳ್ದ ನನ್ನ ಮಕ್ಕಳ ಹತ್ರ ಆಯಿತಾ. ಸೊ ನಾನು ಹೇಳಿದೆ, ಅಟ್ಲೀಸ್ಟ್ ಹಿಡಿದ್ರೆ ನೀವು ಮಿಕ್ಕಿದವ್ರನ್ನ ಫ್ರಾಡ್ ಆಗೋದು ಆಯಿತಾ, ಅವ್ರನ್ನಾದ್ರೂ ಬಚಾಯಿಸ್ಕೊಳ್ಬೋದಲ್ಲ ನೀವು. ಆ್ಯಂಡ್ ಅವ್ರನ್ನ ಹಿಡಿದುಬಿಟ್ರೆ ಅದರ್ ಪೀಪಲ್ ವಿಲ್ ಬಿ ಸೇಫ್ ಅಂತ ಹೇಳಿದ್ರೆ ದೇ ಆರ್ ನಾಟ್ ಡೂಯಿಂಗ್. ದಟ್ ಮೀನ್ಸ್ ದೀಸ್ ಪೀಪಲ್ ಆರ್ ಓನ್ಲಿ ಎಂಕರೇಜಿಂಗ್ ದೆಮ್ ಟು ಡೂ ಇಟ್. ದೇ ಆರ್ ಓನ್ಲಿ ಎಂಕರೇಜಿಂಗ್ ದೆಮ್ ಟು ಡೂ ಇಟ್. ಇಟ್ ಇಸ್ ಅ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. ಕಳ್ಕೊಂಡ್ಬೇಡಿ. ಅದು ಹೆಂಗೆ ಕಳ್ಕೊಳ್ಬಾರ್ದು ಅಂತ ಆ ಥರ 1000 ವೀಡಿಯೋಸ್ಗಳು ಇರ್ತವೆ ನಿಮಗೆ, ನೋಡಿಕೊಂಡು ಸೇಫಾಗಿರಿ. ಸೊ ಇಂಡೋನೇಷ್ಯಾ ಲಂಬಾಕಿಂದ ಆ್ಯಸ್ ಆಫ್ ನೌ, ಬಾಯ್, ಟೇಕ್ ಕೇರ್.